ವಿಧಾನ ಪರಿಷತ್ ಚುನಾವಣೆಗೆ ಭರ್ಜರಿ ತಯಾರಿ ಕಾಂಗ್ರೆಸ್ ಪಾಳ್ಯದಲ್ಲಿ ಆಗ್ತಾ ಇದೆ. ನಾಳೆ 7 ಸ್ಥಾನಕ್ಕೆ ಚುನಾವಣೆ ನಡೆಯುತ್ತೆ. ಹೇಗೆ ಮತದಾನ ಮಾಡಬೇಕು, ಯಾರಿಗೆ ಮತ ಹಾಕಬೇಕು? ಸಿಎಲ್ಪಿ ಸಭೆಯಲ್ಲಿ ಶಾಸಕರಿಗೆ ತರಬೇತಿಯನ್ನ ಕೊಡಲಾಗಿದೆ. ಯಾರಿಗೆ ಮತ ಹಾಕಬೇಕು, ಹೇಗೆ ಮತ ಹಾಕಬೇಕು ಅಂತ ಹೇಳಿ ಸಿಎಲ್ಪಿ ಸಭೆಯಲ್ಲಿ ಪ್ರಾತ್ಯಕ್ಷಿತೆ ಮೂಲಕ ಶಾಸಕರಿಗೆ ತಿಳಿಸಲಾಗಿದೆ. ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸಿಎಲ್ಪಿ ಮೀಟಿಂಗ್ ಆಯಿತು. ಬಿಡದಿ ಬಳಿಯ ವಂಡರ್ಲಾ ರೆಸಾರ್ಟ್ನಲ್ಲಿ ಮೀಟಿಂಗ್ ಮಾಡಲಾಗಿದೆ. ಮೊದಲ ಬಾರಿ ಗೆದ್ದಿರುವ ಎಂಎಲ್ಎ ಇರುವಂತ ಕಾರಣಕ್ಕಾಗಿ ಅವರಿಗೆ ಮಾಹಿತಿಯನ್ನು ಕೊಡಲಾಗಿದೆ. ಚುನಾವಣಾ ಮಾದರಿ ಪತ್ರಗಳನ್ನು ಪ್ರದರ್ಶಿಸಿ ಮಾಹಿತಿಯನ್ನ ಸಿಎಲ್ಪಿ ಮೀಟಿಂಗ್ನಲ್ಲಿ ಕೊಡಲಾಗಿದೆ. ಹಾಗೆಯೇ ನಿನ್ನೆ ಸಿಎಲ್ಪಿ ಮೀಟಿಂಗ್ನಲ್ಲಿ ಸಾಕಷ್ಟು ವಿಚಾರಗಳ ಕುರಿತು ಚರ್ಚೆ ಆಗಿದೆ. ಅದರಲ್ಲಿ ಪ್ರಮುಖ ಅಂತ ಹೇಳಿದ್ರೆ ವಿಧಾನ ಪರಿಷತ್ ಚುನಾವಣೆ. ತಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಳ್ಬೇಕು ಅಂತೇಳಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸತತ ಪ್ರಯತ್ನದಲ್ಲಿದ್ದಾರೆ. ಹೀಗಾಗಿ ಶಾಸಕರಿಗೆ ಹೇಗೆ ಮತ ಹಾಕಬೇಕು, ಯಾರಿಗೆ ಮತ ಹಾಕಬೇಕು ಅಂತೇಳಿ ಪ್ರಾತ್ಯಕ್ಷಿತೆಯನ್ನ ಕೊಡಲಾಗಿದೆ. ಹಾಗೆಯೇ ಗಮನಿಸಬೇಕಾದಂಥ ವಿಚಾರ ಅಂತ ಹೇಳಿದ್ರೆ ಕಾಂಗ್ರೆಸ್ನಲ್ಲಿ ಮೊದಲ ಬಾರಿ ಎಂಎಲ್ಎ ಆದವರು ಇದ್ದಾರೆ. ಅವರಿಗೆ ಯಾವುದೇ ಗೊಂದಲಗಳು ಇರಬಾರ್ದು ಈ ಮತ ಹಾಕುವಂಥ ವಿಚಾರದಲ್ಲಿ. ಹೀಗಾಗಿ ಅವರಿಗೆ ಟ್ರೈನಿಂಗ್ ಅನ್ನ ಈ ಮೂಲಕ ಕೊಡಲಾಗಿದೆ. ನಿನ್ನೆ ನಡೆದಿರುವ ಸಿಎಲ್ಪಿ ಮೀಟಿಂಗ್ನಲ್ಲಿ ಸಾಕಷ್ಟು ಶಾಸಕರು ಭಾಗಿಯಾಗಿದ್ದರು. ಹಾಗೆಯೇ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಹಾಗೆಯೇ ಘಟಾನುಘಟಿ ನಾಯಕರು, ಸಚಿವರು, ಇನ್ನುಳಿದಂತೆ ಶಾಸಕರು, ಎಂಎಲ್ಸಿಗಳು ಈ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ. ಪ್ರಮುಖ ವಿಚಾರಗಳ ಕುರಿತು ಚರ್ಚೆ ಆಗಿದೆ. ಅದರಲ್ಲಿ ಮುಖ್ಯ ಅಂತ ಹೇಳಿದ್ರೆ ವಿಧಾನ ಪರಿಷತ್ ಚುನಾವಣೆ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು. ಹೇಗೆ ಚುನಾವಣೆಯನ್ನು ಎದುರಿಸ್ತಾರೆ ಅಂತೇಳಿ ಕಾದು ನೋಡಬೇಕಿದೆ. ಇನ್ನೊಂದು ಕಡೆಯಲ್ಲಿ ಮುಖ್ಯ ವಿಚಾರ ಅಂತ ಹೇಳಿದ್ರೆ ಸಿಎಲ್ಪಿ ಮೀಟಿಂಗ್ ಇದೆಯಲ್ಲ ನಿನ್ನೆ ಆಗಿರೋದು, ಇದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸಿಎಂ ಆದ ಬಳಿಕ ನಡೆದ ಮೊದಲ ಸಿಎಲ್ಪಿ ಸಭೆ. ಚುನಾವಣಾ ಮಾದರಿ ಪತ್ರಗಳ ಪ್ರದರ್ಶನ ಕೂಡ ಆಗಿ ಅದರಲ್ಲಿ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಅಲ್ಲಿ ಹಿರಿಯ ನಾಯಕರು, ಕಿರಿಯ ನಾಯಕರಿಗೆ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಮೊದಲ ಬಾರಿ ಶಾಸಕರಾದವರು ಕೂಡ ಪಾರ್ಟಿಯಲ್ಲಿ ಇದ್ದಾರೆ. ಅವ್ರಿಗೆ ಮಾಹಿತಿ ಬೇಕು. ಸದ್ಯ ಅವರಿಗೆ ಈ ಟ್ರೈನಿಂಗನ್ನು ಕೊಡಲಾಗಿದೆ. ಬಿಡದಿಯ ವಂಡರ್ಲಾ ರೆಸಾರ್ಟ್ನಲ್ಲಿ ಸಿಎಲ್ಪಿ ಸಭೆ ನಡೀತು. ನೋಡ್ತಾ ಇರ್ಬೋದು ಸಿಎಲ್ಪಿ ಸಭೆಯ ದೃಶ್ಯಗಳನ್ನು. ಸದ್ಯ ತಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಯಾರು ಮತ ಹಾಕಬೇಕು, ಹೇಗೆ ಮತದಾನ ಮಾಡಬೇಕು ಈ ಕುರಿತಂತೆ ಮಾಹಿತಿ ಇದೆ. ಇನ್ನೊಂದು ಕಡೆಯಲ್ಲಿ ಏನಾದರೂ ಅಡ್ಡ ಮತದಾನ ಆಗುವಂಥ ಸಾಧ್ಯತೆಗಳು ಇವೆಯಾ ಸದ್ಯಕ್ಕಿರುವಂಥ ಪ್ರಶ್ನೆ. ಬಟ್ ಆಡಳಿತ ಮಾಡ್ತಾ ಇರುವಂಥದ್ದು ಕಾಂಗ್ರೆಸ್ ಸರ್ಕಾರ ಆಗಿರುವಂಥ ಕಾರಣಕ್ಕಾಗಿ ಆ ಭೀತಿ ಕಮ್ಮಿ ಎನ್ನಲಾಗ್ತಾ ಇದೆ. ಒಟ್ಟಿನಲ್ಲಿ ಯಾರಿಗೆ ಮತ ಹಾಕಬೇಕು ಎನ್ನುವ ಕ್ಲಿಯರ್ ಆಗಿರುವ ಮೆಸೇಜ್ ನಿನ್ನೆಯ ಸಿಎಲ್ಪಿ ಮೀಟಿಂಗ್ನಲ್ಲಿ ಹೋಗಿದೆ. ಹಾಗೆಯೇ ಗಮನಿಸ್ತಾ ಇರ್ಬೋದು ಸಿಎಲ್ಪಿ ಮೀಟಿಂಗ್ನಲ್ಲಿ ಯಾವೆಲ್ಲ ನಾಯಕರು ಭಾಗಿ ಆಗಿದ್ರು ಅಂತೇಳಿ. ವಿಧಾನ ಪರಿಷತ್ ಚುನಾವಣೆ ನಾಳೆ ನಡೆಯುತ್ತೆ. ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು. ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಗಮನಿಸ್ತಾ ಇದ್ವಿ ನಿನ್ನೆಯ ಸಿಎಲ್ಪಿ ಸಭೆಯಲ್ಲಿ ಸಾಕಷ್ಟು ವಿಚಾರಗಳ ಕುರಿತು ಚರ್ಚೆ ಆಗಿದೆ. ಅದರಲ್ಲೂ ಪ್ರಮುಖ ಅಂತ ಹೇಳಿದ್ರೆ ವಿಧಾನ ಪರಿಷತ್ ಚುನಾವಣೆ ಕುರಿತಂತೆ. ಹಾಗೆಯೇ ನಿನ್ನೆಯ ಸಿಎಲ್ಪಿ ಮೀಟಿಂಗ್ನಲ್ಲಿ ಆಗಿರುವಂಥ ಚರ್ಚೆಗಳು ಏನೇನು, ಯಾರೆಲ್ಲ ಭಾಗಿ ಆಗಿದ್ರು? ಪ್ರಮುಖವಾಗಿ ಒಂದು ಕಡೆ SIR ಬಗ್ಗೆ ಹೋರಾಟ ಮಾಡಬೇಕು, ಅದೇ ರೀತಿಯಾಗಿ ರಾಜ್ಯಾದ್ಯಂತ 5 ಸಮಾವೇಶಗಳನ್ನು ಮಾಡಬೇಕು, ಅದು ಕೂಡ ಜೂನ್ 23ರಿಂದ 30 ಒಳಗಡೆ ಮಾಡಬೇಕು ಅನ್ನೋ ನಿರ್ಧಾರ. ಅದೇ ರೀತಿ ಪರಿಷತ್ ಚುನಾವಣೆಗೆ ಯಾವ ರೀತಿ ಗೆಲ್ಲಬೇಕು ಅನ್ನೋ ರಣತಂತ್ರವನ್ನು ರೂಪಿಸಲಿಕ್ಕೆ ನಿನ್ನೆಯ ಶಾಸಕಾಂಗ ಸಭೆಯನ್ನ ಮಾಡಲಾಗಿದೆ. ಇಲ್ಲಿ ಪ್ರಮುಖವಾಗಿ ಯಾರು ಮತದಾನ ಮಾಡಬೇಕು, ಯಾಕಂತ ಹೇಳಿದ್ರೆ ಈಗ 4 ಅಭ್ಯರ್ಥಿ ಗೆಲ್ಲಿಸಬೇಕಾಗುತ್ತೆ. ಹೀಗಾಗಿ ಎಲ್ರಿಗೂ ಮತದಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದೊಂದು ಬ್ಯಾಚ್ ಮಾಡಿ 1, 2, 3, 4 ಪೂಲ್ ವ್ಯವಸ್ಥೆ ಮಾಡಿ ಅವ್ರಿಗೆ ಮತದಾನ ಹಾಕಬೇಕು. ಉಳಿಕೆ ಮತದಾನವನ್ನ ಅಜೂಕಾಗಿ ಹಾಕಬೇಕಾಗ ವಿನಯ್ ಕಾರ್ತಿಕ್ ಅವ್ರನ್ನ ಗೆಲ್ಲಿಸಬೇಕಾದ್ರೆ ಅಗತ್ಯ ಸಂಖ್ಯಾಬಲ ಅಂತೂ JDSಗೆ ಬಿಜೆಪಿ ಮೈತ್ರಿಕೂಟಕ್ಕಿಲ್ಲ. ಕಾಂಗ್ರೆಸ್ ಅತೃಪ್ತರನ್ನ ಸೆಳೆದ್ರೆ ಇಲ್ಲಿ ಒಂದು ಅವಕಾಶ ಇರುತ್ತೆ. ಹೀಗಾಗಿ ಹೇಗೆ ಗೆಲ್ಲಬೇಕು ಅನ್ನೋ ತಂತ್ರಗಾರಿಕೆಯನ್ನು ಮಾಡಲಾಗಿದೆ. ಅದೇ ರೀತಿ ಅಡ್ಡ ಮತದಾನ ಭಯ ಕಾಂಗ್ರೆಸ್ಗೂ ಕೂಡ ಕಾಡ್ತಾ ಇದೆ. ಅದೇ ರೀತಿ ಒಂದು ಕಡೆ ಎಲ್ಲೂ ಕೂಡ ನಮ್ಮ ಮತದಾನ ಎಲ್ಲೂ ತಿರಸ್ಕೃತ ಆಗಬಾರ್ದು. ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ಸ್ಪಷ್ಟವಾಗಿ 1 ಅಥವಾ 2 ಅಂತ ಬರೀಬೇಕು. ಬಿಟ್ರೆ ಯಾವುದೇ ರೀತಿಯ ರೈಟ್ ಮಾರ್ಕ್ ಹಾಕೋದಿರ್ಬೋದು ಅಥವಾ ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಿಂಬಲ್ಗಳನ್ನ ಯೂಸ್ ಮಾಡ್ಲಿಕ್ಕೆ ಇರೋದಿಲ್ಲ. ಹೀಗಾಗಿ 1 ಅಥವಾ 2 ರೋಮನ್ ಹಾಕಿ 1 ಹಾಕ್ಬೋದು.
ಹಾಕ್ಬೋದು ಅಥವಾ 2 ಅಂತ ಹಾಕ್ಬೋದು, ಆ ಒಂದು ವ್ಯವಸ್ಥೆ ಮಾಡಿ ಅಂತೇಳಿ ಈಗ ಡಿ ಕೆ ಶಿವಕುಮಾರ್ ಸಭೆಯಲ್ಲಿ ಸ್ಪಷ್ಟವಾಗಿ ಸೂಚನೆ ಕೊಟ್ಟಿದ್ದಾರೆ. ಅದೇ ರೀತಿ ಅಡ್ಡ ಮತದಾನ ಭಯ ಯಾಕಂತ ಹೇಳಿದ್ರೆ ಈಗಾಗಲೇ ಕಾಂಗ್ರೆಸ್ ಶಾಸಕರನ್ನ JDS ಮತ್ತೆ ಬಿಜೆಪಿ ಮೈತ್ರಿಕೂಟ ಗಾಳ ಆಗ್ತಾ ಇದೆ. ಕಾಂಗ್ರೆಸ್ ಶಾಸಕ NY ಗೋಪಾಲಕೃಷ್ಣ ಅವರನ್ನ ಬಳ್ಳಾರಿಯ ಜಿಲ್ಲೆಯ ಶಾಸಕರು ಇವರು, ಅವರಿಗೆ ಈಗ JDS ಗಾಳ ಹಾಕಿದೆ ಅನ್ನೋ ವಿಚಾರ ಹೌದು, ಕರೆ ಮಾಡಿದ್ದು ಹೌದು ಅನ್ನೋದನ್ನ CLP ಸಭೆಯಲ್ಲಿ ಒಪ್ಕೊಂಡಿದ್ದಾರೆ. ಹೀಗಾಗಿ JDS ಶತಪ್ರಯತ್ನವನ್ನು ಮಾಡ್ತಾ ಇರುತ್ತೆ ಈಗ ಗೆಲ್ಲಬೇಕು ಅಂತೇಳಿ. ಆದರೆ ಈಗ ಅವರ ಏನು ತಂತ್ರಗಾರಿಕೆಯನ್ನ ವಿಫಲಗೊಳಿಸಬೇಕು. ಅದೇ ರೀತಿಯಾಗಿ ನಮಗೆ 3 ಮತಗಳ ಕೊರತೆ ಆಗುತ್ತಲ್ಲ, ಒಂದು ಇಬ್ಬರು ಭಿನ್ನಮತೀಯ ಬಿಜೆಪಿ ಶಾಸಕರಿದ್ದಾರೆ, ಅವರು ನಮ್ಮ ಮತ ಸಿಕ್ಬಹುದು, ಯತ್ನಾಳ್ ಮತ ಕಾಂಗ್ರೆಸ್ ಸಿಗೋದು ಕಷ್ಟ. ಹೀಗಾಗಿ ಇನ್ನು 1 ಮತಗಳು ಸಿಕ್ಕಿದ್ರೆ ಗೆಲ್ಸ್ಕೊಂಡು ಬರ್ಬಹುದು. ಅದೇ ರೀತಿ ಇಲ್ಲಾಂದ್ರೂ ಕೂಡ 2ನೇ ಪ್ರಶಸ್ತಿ ಮತದಲ್ಲಿ ನಾವು ಗೆಲ್ಬಹುದು. ಹೀಗಾಗಿ ಎಲ್ಲೂ ಕೂಡ ಕಾಂಗ್ರೆಸ್ನ ಮತ ಮತ್ತೆ ಅತೃಪ್ತರ ಮತ, ಬಿಜೆಪಿ ಅತೃಪ್ತ ಇಬ್ಬರ ಮತ ಎಲ್ಲೂ ಕೂಡ ಹೋಗಬಾರ್ದು. ಅದೇ ರೀತಿ ಇಕ್ಬಾಲ್ ಹುಸೇನ್ ಅವರು ಆಸ್ಪತ್ರೆಯಲ್ಲಿ ಇದ್ದಾರಲ್ಲ, ಅವ್ರ ಆಸ್ಪತ್ರೆಯಲ್ಲಿ ಬಂದೇ ಮತದಾನ ಮಾಡ್ತಾರೆ, ಯಾವುದೇ ರೀತಿ ಆತಂಕ ಬೇಡ ಅಂತೇಳಿ ಡಿ ಕೆ ಶಿವಕುಮಾರ್ ಸಭೆಗೆ ಹೇಳಿದ್ದಾರೆ. ಹೀಗಾಗಿ ಅಡ್ಡ ಮತದಾನ ಆಗದಂತೆ ತಡೆಯೋದು ಒಂದು ಕಡೆ, ಅದೇ ರೀತಿ ಇನ್ನೊಂದು 2-3 ಮತಗಳನ್ನು ಸೆಳೆಯುವಂತ ಪ್ರಯತ್ನದಲ್ಲಿ ಕಾಂಗ್ರೆಸ್ ಇದೆ. ಹೀಗಾಗಿ ನಾವೆಲ್ಲರ ವ್ಯವಸ್ಥೆಗಳು ಮಾಡ್ತೇವೆ, ನೀವೇನಿಲ್ಲ ಯಾವುದೇ ರೀತಿ ಮತ ತಿರಸ್ಕೃತ ಆಗದ ರೀತಿಯಲ್ಲಿ ನೀವು ಮತದಾನ ಮಾಡಿ, ಉಳಿದೆಲ್ಲವೂ ಕೂಡ ನಾವು ನೋಡ್ಕೊಳ್ತೀವಿ ಅಂತೇಳಿ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನವರು ಸಭೆಯಲ್ಲಿ ಹೇಳಿದ್ದಾರೆ ಅಂತೇಳಿ ಹೇಳಲಾಗ್ತಾ ಇದೆ. ಸಂಪತ್, ರೂಪೇಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ